ದರ್ಶನ್ ಇರುವ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಗುಪ್ತ್ ಸ್ಟೇಷನ್ ಸುತ್ತ ಶಾಮಿಯಾನ ಸೆಕ್ಷನ್ 144 ಜಾರಿ. ದರ್ಶನ್ಗಾಗಿ ಸಿಗರೆಟ್ ಝೋನ್ ಮಾಡಿದ್ರ ಪೊಲೀಸರು. ನೋಡಿ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಸಿನಿಮಾ ಆಕ್ಟರ್ ಇರ್ಬೋದು, ಅಥವಾ ಉದ್ಯಮಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಅಧಿಕಾರಿಗಳಿರ್ಬೋದು. ಸುಮಾರು 14 ಜನ ಹೊಡೆದಿರುವಂಥದ್ದು ಭಾಳ ಖಂಡನೀಯವಾದಂಥ ಒಂದು. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ. ದರ್ಶನ್ ಪ್ರಕರಣದ ಬಗ್ಗೆ ಆರ್ ಅಶೋಕ್ ಆಗ್ರಹ. ರೇಣುಕಾ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು, ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸಬೇಕು. ಅದೇ ಸಮಯದಲ್ಲಿ ಇದು ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಅಲ್ಲ, ಅತಿ ದೊಡ್ಡ ಶಿಕ್ಷೆ ಆಗಬೇಕು. ರೇಣುಕಾ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು, ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸಬೇಕು. ರೇಣುಕಾ ಸ್ವಾಮಿ ಕೊಲೆ ಖಂಡಿಸಬೇಕು, ಅಮಾಯಕನ ಕುಟುಂಬಕ್ಕೆ ನ್ಯಾಯ ಕೊಡಿ, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇಂದ್ರಜಿತ್ ಲಂಕೇಶ್ ಒತ್ತಾಯ. 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನೇನು ಹೀರೋ ಅಂತ ಮಾಡಿದ್ದು, ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ರಾಜ್ಯಾದ್ಯಂತ ರೇಣುಕಾ ಸ್ವಾಮಿ ಕೊಲೆ ಕಿಚ್ಚು. ಮಂಡ್ಯದಲ್ಲಿ ದರ್ಶನ್ ವಿರುದ್ಧ ರೈತರಿಂದ ಪ್ರತಿಭಟನೆ. ಆರೋಪಿಗಳ ವಿರುದ್ಧ ವೀರಶೈವ ಮಹಾಸಭಾ ಕಿಡಿ. ಬಿಎಸ್ವೈಗೆ ಪೋಕ್ಸೋ ಕೇಸ್ ಸಂಕಷ್ಟ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ. ಇತ್ತ ಸಿಐಡಿ ತಂಡದಿಂದ ಮಹತ್ವದ ಸಭೆ. ದರ್ಶನ್ ಇರುವ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಗುಪ್ತ್ ಸ್ಟೇಷನ್ ಸುತ್ತ ಶಾಮಿಯಾನ ಸೆಕ್ಷನ್ 144 ಜಾರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ಗಾಗಿ ಸಿಗರೆಟ್ ಝೋನ್ ಮಾಡಿದ್ರ ಪೊಲೀಸರು. ನೋಡಿ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಸಿನಿಮಾ ಆಕ್ಟರ್ ಇರ್ಬೋದು, ಅಥವಾ ಉದ್ಯಮಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಅಧಿಕಾರಿಗಳಿರ್ಬೋದು. ಸುಮಾರು 14 ಜನ ಹೊಡೆದಿರುವಂಥದ್ದು ಭಾಳ ಖಂಡನೀಯವಾದಂಥ ಒಂದು. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ. ದರ್ಶನ್ ಪ್ರಕರಣದ ಬಗ್ಗೆ ಆರ್ ಅಶೋಕ್ ಆಗ್ರಹ. ರೇಣುಕಾ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು, ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸಬೇಕು. ಅದೇ ಸಮಯದಲ್ಲಿ ಇದು ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಅಲ್ಲ, ಅತಿ ದೊಡ್ಡ ಶಿಕ್ಷೆ ಆಗಬೇಕು. ರೇಣುಕಾ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು, ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸಬೇಕು. ರೇಣುಕಾ ಸ್ವಾಮಿ ಕೊಲೆ ಖಂಡಿಸಬೇಕು, ಅಮಾಯಕನ ಕುಟುಂಬಕ್ಕೆ ನ್ಯಾಯ ಕೊಡಿ, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇಂದ್ರಜಿತ್ ಲಂಕೇಶ್ ಒತ್ತಾಯ. 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನೇನು ಹೀರೋ ಅಂತ ಮಾಡಿದ್ದು, ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ರಾಜ್ಯಾದ್ಯಂತ ರೇಣುಕಾ ಸ್ವಾಮಿ ಕೊಲೆ ಕಿಚ್ಚು. ಮಂಡ್ಯದಲ್ಲಿ ದರ್ಶನ್ ವಿರುದ್ಧ ರೈತರಿಂದ ಪ್ರತಿಭಟನೆ. ಆರೋಪಿಗಳ ವಿರುದ್ಧ ವೀರಶೈವ ಮಹಾಸಭಾ ಕಿಡಿ. ಬಿಎಸ್ವೈಗೆ ಪೋಕ್ಸೋ ಕೇಸ್ ಸಂಕಷ್ಟ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ. ಇತ್ತ ಸಿಐಡಿ ತಂಡದಿಂದ ಮಹತ್ವದ ಸಭೆ.